ಕರ್ನಾಟಕ ರಾಜ್ಯಕ್ಕೆ ಈಗ ಹೊಸದಾಗಿ ಕಳೆದ ಶನಿವಾರ ಅವರು ಒಂದು ಅನೌನ್ಸ್ ಮಾಡಿದ್ರು. ಬೆಂಗಳೂರು ಚಾಮರಾಜನಗರಕ್ಕೆ ಒಂದು ಹೊಸ ರೈಲು ಅನುಮೋದನೆ ಆಗಿದೆ, 1390 ಕೋಟಿ ರೂಪಾಯಿ ಯೋಜನೆ ಆಗಿದೆ ಅಂತ ಹೇಳಿದ್ರು. ಭಾಳ ಸಂತೋಷ. ಬಟ್ ಅದನ್ನು ಯಾವಾಗ ಶಂಕುಸ್ಥಾಪನೆ ಮಾಡ್ತಾರೆ, ಯಾವಾಗ ಶುರು ಮಾಡ್ತಾರೆ ಅನ್ನೋದು ಒಂದು ಕ್ವಶನ್ ಮಾರ್ಕ್, ಪ್ರಶ್ನೆ ನಮಗೆ. ಈಗ ನಾವು ರಾಜ್ಯ ಸರ್ಕಾರ ಅದು ಹಣಕ್ಕೆ ಒದಗಿಸ್ಬೇಕು ಅಂತ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳ್ತಾರೆ. ನಾನು ಹೇಳೋದು ಇಷ್ಟೇ, ನಮ್ಮ ಸರ್ಕಾರದಲ್ಲಿ ಆ ಸವಲತ್ತು ಇದೆಯೋ ನನಗೆ ಗೊತ್ತಿಲ್ಲ. ಆದರೆ ಒಟ್ಟಾರೆ ಅವರೇನು ಈಗ ಬೆಂಗಳೂರು ಚಾಮರಾಜನಗರ ಮಾಡ್ತೀನಿ ಅನ್ನೋದನ್ನು ಈ ಎಲೆಕ್ಷನ್ ಮುಂಚೆ ಒಂದು ಶಂಕುಸ್ಥಾಪನೆ ಮಾಡಿದ್ರೆ ಭಾಳ ಒಳ್ಳೆಯದು ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೇನು ಮುಂದಿನ ತಿಂಗಳು ಈ ಬಜೆಟ್ ಮುಗಿದಂತ ನೋಟಿಫಿಕೇಶನ್ ಇಶ್ಯೂ ಆಗುತ್ತೆ, ಕೋಡ್ ಆಫ್ ಕಂಡಕ್ಟ್ ಬರುತ್ತೆ ಅನ್ನೋದ್ರಿಂದ ಅವರೇ ತಿಳಿಸಿದ್ದರು. ಕಳೆದ ಶನಿವಾರ ಏನು ಹೇಳಿದ್ರು, ನಾನು ರೆಡಿ ಇದ್ದೀನಿ, ರಾಜ್ಯ ಸರ್ಕಾರ ರೆಡಿ ಇದ್ರೆ ನಾವು ಮಾಡೋಣ ಅಂದರು. ರಾಜ್ಯ ಸರ್ಕಾರ ರೆಡಿ ಆಗಿದೆ ಅಂದರೆ ಅರ್ಥ ಏನು? ರಾಜ್ಯ ಸರ್ಕಾರ 50% ಅದಕ್ಕೆ ಬಂಡವಾಳ ಹಾಕ್ಬೇಕು, ಮ್ಯಾಚಿಂಗ್ ಫಂಡ್ ಕೊಡಬೇಕು ಅಂತ. ನನಗೆ ಪ್ರಶ್ನೆ ಅದಲ್ಲ, ನಮ್ಮ ರಾಜ್ಯ ಸರ್ವತೋಮುಖವಾಗಿ ಬೆಳವಣಿಗೆ ಆಗಬೇಕು. ಆವಾಗ ಎಲ್ಲ ಥರದ ಮೂಲಭೂತ ಸೌಕರ್ಯ ನಮ್ಗೆ ಬೇಕು. ಈ ಚಾಮರಾಜನಗರ ರೈಲ್ವೆ ಏನಂದ್ರೆ ಸುಮಾರು 67 ವರ್ಷದಿಂದ ಅಲ್ಲಿ ಯಾವ ವಿಧವಾದ ಹೊಸದಾದಂಥ ರೈಲು ಆಗಿಲ್ಲ, ಕೈಗಾರಿಕೆಗಳು ಬಂದಿಲ್ಲ. ಹಾಗಾಗಿ ಈ ರೈಲ್ವೆ ಮಾರ್ಗ ಬಂದರೆ ಅದು ಒಳ್ಳೆ ಒಂದು ಕನೆಕ್ಟಿವಿಟಿ ಆಗುತ್ತೆ. ಅದರಿಂದ ನಿಮ್ಮ ಮಾಧ್ಯಮದ ಮುಖಾಂತರ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮತ್ತು ನಮ್ಮ ಮುಖ್ಯಮಂತ್ರಿಗಳು ಕೇಳ್ಕೊಳ್ಳೋದು, ಮೊದಲು ತಮ್ಮ ಮುಂದಿನ ಎಲೆಕ್ಷನ್ ಮೊದಲು ಇದೊಂದು ಶಂಕುಸ್ಥಾಪನೆ ಆಗಲಿ. ಆಗೋದ್ರ ಮೂಲಕ ರೈಲ್ವೆ ಮಂತ್ರಿಗಳು ಖಂಡಿತವಾಗಿ ಕರ್ನಾಟಕ ಒಂದು ಒಳ್ಳೆ ಸೇವೆ ಮಾಡ್ತೀರ ಅನ್ನೋದನ್ನು ಜನ ಗುರುತಿಸ್ತಾರೆ ಅಂತ ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾವುದೇ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಬರಲಿ, UP ಆಗೋದು ಮತ್ತೊಂದು ಸರ್ಕಾರ, ಇಲ್ಲಿ ರಾಜಕೀಯ ಇಚ್ಛಾಶಕ್ತಿ ಬೇಕು. ಏನೇ ಕೆಲಸ ಮಾಡಬೇಕು ರಾಜಕೀಯ ಇಚ್ಛಾಶಕ್ತಿ ಬೇಕು. ಜಾಫರ್ ಶರೀಫ್ ಮಾಡಿದ್ರು ಬಾಕಿಯವ್ರು ಯಾಕೆ ಮಾಡೋಕ್ಕಾಗಲ್ಲ ಅನ್ನೋದು ಪ್ರಶ್ನೆ ಒಂದು. ಮತ್ತೊಂದು, ಯಾವುದೇ ಒಂದು ಪ್ರಾಜೆಕ್ಟ್ನ ಆ ನಿಯಮಿತ ಅವಧಿನಲ್ಲಿ ನಾವು ಮಾಡಲಿಲ್ಲ ಅಂದಾಗ ಕಾಸ್ಟ್ ಜಾಸ್ತಿ ಆಗುತ್ತೆ. ಅದರಿಂದ ಈಗ 1390 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಏನು ಅನುಮೋದನೆ ಆಗಿದೆ ಅಂತೀರೋ ಅಥವಾ ಬರುತ್ತೆ ಅಂತೀವೋ, ಅದು ಆ ವರ್ಷದಲ್ಲಿ ಆ ದಿನಗಳಾಗಲಿಲ್ಲ ಅಂದರೆ ಮತ್ತೆ ಸುಮಾರು 60ರಿಂದ 80% ಜಾಸ್ತಿ ಆಗುತ್ತೆ ಕಾಸ್ಟು. ಅದರಿಂದ ಯಾವುದೇ ಒಂದು ಬಜೆಟ್ ಘೋಷಣೆ ಅಂತದ್ದು ಅದು ಕರೆಕ್ಟಾಗಿ ಖರ್ಚಾಗಲಿಲ್ಲ, ಟೈಮ್ ಫ್ರೇಮ್ ಪ್ರಾಜೆಕ್ಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂದಾಗ, ನಾನು ಈ ಸರ್ಕಾರ ಮಾಡಲಿಲ್ಲ ಆ ಸರ್ಕಾರ ಮಾಡಲಿಲ್ಲ ಅನ್ನೋಕ್ಕೆ ಬದಲು ಒಬ್ಬ ವಾಣಿಜ್ಯೋದ್ಯಮಿಯಾಗಿ, ಒಬ್ಬ ಇಂಡಸ್ಟ್ರಿಯಲಿಸ್ಟ್ ಆಗಿ ಏನು ಹೇಳಲು ಇಷ್ಟಪಡ್ತೀನಿ ಅಂದರೆ, ನಾವು ಘೋಷಿಸಿದಂಥ ಯಾವುದೇ ಪ್ರಾಜೆಕ್ಟ್ ಆಗಲಿ ಅದನ್ನು ಆ ಅವಧಿಯಲ್ಲಿ ಮಾಡಬೇಕು. ನಾನು ಯಾರನ್ನೂ ಕಂಡೆಮ್ ಮಾಡ್ತಿಲ್ಲ. ನಮಗೆ 2009-10ರಲ್ಲಿ ಸುಮಾರು 13,500 ಕೋಟಿ ರೂಪಾಯಿ ಬಡ್ಜೆಟ್ ಬಂತು ಅಂದರೆ ಕೆಲಸಗಳು ಮಾಡಲಿಕ್ಕೆ. ಮುನಿಯಪ್ಪನವರಿದ್ದರು. ಈಗ ನಾವು ಕೊಟ್ಟದಷ್ಟು 650 ಕೋಟಿ ರೂಪಾಯಿ. ಅದೇ ಥರ ನಾವು ಪ್ರತಿ ವರ್ಷ 650 ಕೋಟಿ ಕೊಟ್ಟರೆ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರ, ಈ 13,500 ಕೋಟಿ ರೂಪಾಯಿ 20 ವರ್ಷ ಆಗುತ್ತೆ ಮಾಡಲಿಕ್ಕೆ. ಮುಂದೆ ಈ 11, 12, 13, 14 ಎಷ್ಟು ದಿವಸ ಬೇಕು? ಅದರಿಂದ ಸರ್ಕಾರಗಳು ಯಾವುದೇ ಬರಲಿ ಹೋಗಲಿ, ವೈಜ್ಞಾನಿಕ ದೃಷ್ಟಿಯಿಂದ ಮಾಡಿದಾಗ ಮಾತ್ರ ಅದಕ್ಕೆ ಜನಗಳಿಗೆ ಫಲ ಸಿಗುತ್ತೆ, ಇಂಡಸ್ಟ್ರಿಗೆ ಫಲ ಸಿಗುತ್ತೆ, ಇಂಡಸ್ಟ್ರಿ ಬೆನಿಫಿಟ್ ಆಗುತ್ತೆ ಹೊರತು ನಾವು ಬರೀ ಘೋಷಣೆ ಮುಖಾಂತರ ಮಾಡಿದ್ರೆ ಆಗಲ್ಲ ಅಂಥೇಳಿ ನಾನು ಭಾವಿಸ್ತೀನಿ. ಅದಲ್ಲದೆ ಮಲ್ಲಿಕಾರ್ಜುನ ಖರ್ಗೆ ಅವರು ಭಾಳ ನುರಿತ ರಾಜಕಾರಣಿ. ಅವ್ರಿಗೆ ಏನು ಮಾಡಿದ್ರೆ ಅದು ಕೆಲಸ ಆಗುತ್ತೆ ಅನ್ನೋದು ಗೊತ್ತು. ಈಗಾಗಲೇ ತೋರಿಸಿದ್ದಾರೆ ಅವರು. ಯಾವುದೋ ಅಡಿಷನಲ್ ಬಡ್ಜೆಟಿಂದ ತೊಗೊಂಡು 1390 ಕೋಟಿ ರೂಪಾಯಿ ಯಾರೂ ತೊಗೊಂಡ್ರು, ಬಟ್ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಅದು ಇಂಪ್ಲಿಮೆಂಟ್ ಮಾಡಬೇಕು. ಯಾವಾಗ ಯಾವುದೇ ಒಂದು ನಾವು ಕೆಲಸ ಮಾಡ್ತೀವಿ ಅಂತೀವೋ ಅಥವಾ ಬಡ್ಜೆಟನ್ನು ತೊಗೊಂಡು ಮಾಡ್ತೀವಿ ಅಂತ ಅದನ್ನು ಆಯಾ ವರ್ಷದಲ್ಲಿ ಮಾಡಬೇಕು. ನಾವು 3 ತಿಂಗಳು ಕೊನೆ ಇದ್ದಾಗ ಬಡ್ಜೆಟ್ ಹಣ ಕೊಟ್ಟರೆ ಆಗಲ್ಲ. ಈಗ ಜನವರಿಲಿ ನಾವು 600 ಕೋಟಿ ಕೊಟ್ಟರೆ ಹೌ ಇಸ್ ಪಾಸಿಬಲ್ ಟು ಕಂಪ್ಲೀಟ್ ಇನ್ ಮಾರ್ಚ್? ಅದರಿಂದ ವೈಜ್ಞಾನಿಕ ದೃಷ್ಟಿಯಿಂದ ನಮ್ಮ ರಾಜಕೀಯ ಇಚ್ಛಾಶಕ್ತಿಗಳು, ರಾಜಕೀಯ ವ್ಯಕ್ತಿಗಳು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಕೆಲಸ ಮಾಡಬೇಕು ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊಳ್ತೀನಿ.